ನಮಸ್ಕಾರ ವೀಕ್ಷಕರೇ, ಕನ್ನಡ ನಾಡು ವಾಹಿನಿಗೆ ಸ್ವಾಗತ. ರಾಜ್ಯದಲ್ಲಿ ಪ್ರತಿನಿತ್ಯ ನಡೆಯುವ ಎಲ್ಲ ಆಗು ಹೋಗುಗಳನ್ನ ತಿಳಿಯಲು ವೀಕ್ಷಿಸಿ ಕನ್ನಡ ನಾಡು ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡುವುದನ್ನ ಮಾತ್ರ ಮರೆಯಬೇಡಿ ಸ್ನೇಹಿತರೆ. ಬಳ್ಳಾರಿ ನಗರ ವಿಭಾಗದಲ್ಲಿ ಎರಡು ಉಪವಿಭಾಗಗಳಿದ್ದಾವೆ. ಎರಡು ಉಪವಿಭಾಗಗಳಲ್ಲಿ ಟೋಟಲ್ ನಮಗೆ 1,14,112 ಗ್ರಾಹಕರು ನಮಗೆ ಈ ಒಂದು ಗೃಹಜ್ಯೋತಿ ಸ್ಕೀಮ್ ಅಡಿಯಲ್ಲಿ ಬರ್ತಾರೆ. ಸೊ ಈಗ ಇಲ್ಲಿವರೆಗೂ ನಮಗೆ ಉಪವಿಭಾಗ 1 ಅಲ್ಲಿ ಟೋಟಲ್ 52,618 ಗ್ರಾಹಕರಿದ್ದಾರೆ. ಅದರಲ್ಲಿ ಈಗ ಇಲ್ಲಿವರೆಗೂ ನಮಗೆ ಆ್ಯಸ್ ಆನ್ ನಮಗೆ 10/7/2023ವರೆಗೆ ನಾವು ತೊಗೊಂಡಿರೋ ಫಿಗರು, ನಮಗೆ ಬಂದಿರೋಂಥ ಫಿಗರ್ಸು 29,158 ಗ್ರಾಹಕರು ನೋಂದಣಿ ಮಾಡ್ಕೊಂಡಿದ್ದಾರೆ. ಸೊ 10ನೇ ತಾರೀಕಿಂದ ಇಲ್ಲಿವರೆಗೆ ಅಂದರೆ ಆ್ಯಸ್ ಆನ್ ಎಸ್ಟರ್ಡೇವರೆಗೆ ನಮ್ಮದು ಒಂದು ಅಂದಾಜು ಈ ವಿಭಾಗದಲ್ಲಿ ಒಂದು 7,000 ಜನಗಳು ರಿಜಿಸ್ಟ್ರೇಷನ್ ಇನ್ನು ಮಾಡಿದ್ದಾರೆ. ಬಟ್ ಅದರದ್ದು ಇನ್ನೂ ನಮಗೆ ಸರ್ಕಾರದಿಂದ ಬರಬೇಕದು ಬರುತ್ತೆ. ಹಾಗೆ ಉಪವಿಭಾಗ 2ರಲ್ಲಿ 61,494 ಗ್ರಾಹಕರು ಎಲಿಜಿಬಲ್ ಇದ್ದಾರೆ. ಅದರಲ್ಲಿ 29,933 ಗ್ರಾಹಕರು ನೋಂದಣಿ ಮಾಡಿದ್ದಾರೆ ಆ್ಯಸ್ ಆನ್ 10/7/2023ವರೆಗೆ. ಸೊ ಅವ್ರದ್ದು ಅಪ್ರಾಕ್ಸಿಮೇಟ್ಲಿ 8,000 ರಿಜಿಸ್ಟ್ರೇಷನ್ ಆಗಿದ್ದಾವೆ ನಿನ್ನೆವರೆಗೆ ಅಂದಾಜು. ಸೊ ಒಟ್ಟು 1,14,112 ಗ್ರಾಹಕರಲ್ಲಿ ಇಲ್ಲಿವರೆಗೆ ಅಂದರೆ 10/7/2023ವರೆಗೆ 59,091 ಗ್ರಾಹಕರು ನೋಂದಣಿಯನ್ನು ಮಾಡಿಸಿದ್ದಾರೆ. ಸೊ ನಿನ್ನೆವರೆಗೂ ತಗೊಂಡಾಗ ಸೊ ಇನ್ನೂ 15,000 ನೋಂದಾವಣಿ ಆಗಿರ್ತದೆ. ಒಟ್ಟು ಅಪ್ರಾಕ್ಸಿಮೇಟ್ಲಿ ನಮಗೆ ನಿನ್ನೆವರೆಗೆ ಅಂದರೆ 20ನೇ ತಾರೀಕುವರೆಗೂ ಅರೌಂಡ್ 64,000 ಅಂದಾಜು ರಿಜಿಸ್ಟ್ರೇಷನ್ಗಳಾಗಿರ್ತದೆ. ಇನ್ನೆಷ್ಟು? ಸೊ ಇನ್ನು ನಮಗೆ ಅಪ್ರಾಕ್ಸಿಮೇಟ್ಲಿ ಅರೌಂಡ್ 46,000 ಅಂದಾಜು ಉಳಿದಿದ್ದಾವೆ. ಸೊ ಈಗಾಗಲೇ ನಾವು ವಾರ್ಡ್ ವೈಸ್ ಕಾರ್ಪೊರೇಟರ್ಗಳ ಜೊತೆಗೆ ಇನ್ವಾಲ್ವ್ ಮಾಡಿಸಿ ಸುಮಾರು 10 ಸೆಕ್ಷನ್ಗಳಲ್ಲಿ ಬಳ್ಳಾರಿ ನಗರನ ಪೂರಾ ಕವರ್ ಮಾಡಿಕೊಂಡು ಸೊ ಡೈಲಿ ನಾವು ವಾರ್ಡ್ಗಳಲ್ಲಿ ಕ್ಯಾಂಪ್ ಮಾಡಿಸಿ ಈ ರಿಜಿಸ್ಟ್ರೇಷನ್ನ ಮಾಡ್ತೀವಿ. ಸೊ ಹೆಚ್ಚು ಕಮ್ಮಿ ಅಂದರೆ ಇನ್ನೂ ಒಂದು 7 days 8 days ಒಳಗಡೆ ಈ ಒಂದು ರಿಜಿಸ್ಟ್ರೇಷನ್ ಪ್ರಕ್ರಿಯೆಯನ್ನು ಮುಗಿಸ್ತೀವಿ. ಸರಿ, ಕೌಂಟರ್ಗಳು ಈಗ ಎಲ್ಲೆಲ್ಲಿ ತೆಗೆದಿದ್ರಿ ಸರ್? ಈಗ ವಾರ್ಡ್ ವೈಸ್ ಅಂತ ಇದೆ. ಸೊ ನಾವು ಸೆಕ್ಷನ್ ಅಂತ ಹೇಳಿಬಿಟ್ರೆ ನಮಗೆ ಅನುಕೂಲ ಆಗುತ್ತೆ. ಕೌಲ್ ಬಜಾರ್ನಲ್ಲಿ, ಆಮೇಲೆ ಇನ್ಫ್ಯಾಂಟ್ರಿ ರೋಡು, ಈ ಕಡೆ ಅನಂತಪುರ ರೋಡು, ರಾಘವೇಂದ್ರ ಕಾಲನಿ ಸೆಕೆಂಡ್ ಸ್ಟೇಜ್, ನಂತರ ಈ ಕಡೆ ನಮ್ಮದು ಬಾಪೂಜಿ ನಗರ ಆ ಕಡೆ ಎಲ್ಲ APMC ಏರಿಯಾ. ಸೊ ಎಲ್ಲ ಒಂದು ಸೆಕ್ಷನ್ಗಳಲ್ಲೂ ನಾವು ಮಿನಿಮಮ್ 2ರಿಂದ 3 ಕೌಂಟರ್ಗಳನ್ನ ಇದು ಮಾಡಿದ್ದೇವೆ. ಸೊ ಅಲ್ಲಿ ಜನಗಳಿಗೆ ನಾವು ಡೈರೆಕ್ಟಾಗಿ ಅನೌನ್ಸ್ಮೆಂಟ್ ಮಾಡಿರೋದ್ರಿಂದ ಸೀದಾ ಅಲ್ಲಿ ಕೌಂಟ್ರಿಗೆ ಬರ್ತಾರೆ. ಅಲ್ಲೇ ಅವ್ರದ್ದೊಂದು ಆಧಾರ್ ಕಾರ್ಡು ಆಮೇಲೆ ಒಂದು ಎಲೆಕ್ಟ್ರಿಸಿಟಿ ಬಿಲ್ಲನ್ನು ಕೊಟ್ಟು ರಿಜಿಸ್ಟ್ರೇಷನ್ ಮಾಡ್ತಾರೆ.